17 ವರ್ಷಗಳ ಬಳಿಕ ಬಿಜೆಪಿಗೆ ಅಧಿಕಾರ. 15 ವರ್ಷಗಳಿಂದ ಕಾಂಗ್ರೆಸ್ ಶೂನ್ಯ ಸಾಧನೆ. ಆಪ್ ಆಡಳಿತ ಅಂತ್ಯವಾಗಿದ್ದು ಬಿಜೆಪಿಯ ಅಧಿಕಾರದ ಕನಸು ನನಸಾಗಿದೆ. ಪ್ರಶಾಂತ್, ಈ ಎಲ್ಲ ಭಾಗಗಳಲ್ಲೂ ನಾವು ನೋಡ್ತಾ ಹೋದಾಗ ವೆಸ್ಟ್ ಡೆಲ್ಲಿ, ಪೂರ್ವಾಂಚಲ್ ಪ್ರದೇಶದ್ದು, ಸೌತ್ ಡೆಲ್ಲಿ, ನಾರ್ತ್ ವೆಸ್ಟ್ ಡೆಲ್ಲಿ, ನಾರ್ತ್ ಈಸ್ಟು ಎಲ್ಲ ಭಾಗಗಳಲ್ಲೂ ಕೂಡ ಆಪ್ ಬಹಳ ದೊಡ್ಡ ಮಟ್ಟಕ್ಕೆ ಹೊಡೆಸ್ಕೊಂಡಿದೆ ಆ್ಯಂಡ್ ಬಿಜೆಪಿ ಪಡ್ಕೊಂಡಿದೆ. ಓವರ್ ಆಲ್ ನೋಡೋದಾದ್ರೆ, ಆಯಾ ಕ್ಷೇತ್ರಗಳನ್ನು ನೋಡ್ತಾ ಹೋಗೋದಾದ್ರೆ ಪ್ಲಸ್ ಆಗಿದ್ದೇನು, ಆಪ್ಗೆ ಮೈನಸ್ ಆಗಿದ್ದೇನು? ಕ್ವಿಕ್ ಆಗಿ ಹೇಳ. ಅನೇಕ ಬಾರಿ ನಿಮಗೊಂದು ಆ್ಯಂಟಿ ಇನ್ಕಂಬನ್ಸಿ ಅನ್ನೋದು ಶುರು ಆದಾಗ ಸ್ಲೈಡಿಂಗ್ ಡೌನ್ ವಿಲ್ ಬಿ ವೆರಿ ಫಾಸ್ಟ್ ಇನ್ ಪಾಲಿಟಿಕ್ಸ್. ನಿಮ್ಗೆ ಆ ಸ್ಲೈಡಿಂಗ್ ಡೌನ್ ಅನ್ನು ತಡೆ ಹಿಡಿಬೇಕಾದ್ರೆ ಕೆಲವು ಫ್ಲೆಕ್ಸಿಬಿಲಿಟಿ, ಕೆಲವು ಮೆಕ್ಯಾನಿಸಮ್ಸ್ಗಳನ್ನು ಮಾಡಬೇಕಾಗತ್ತೆ. ನನಗನ್ಸುತ್ತೆ ಅರವಿಂದ್ ಕೇಜ್ರಿವಾಲ್ ಏನು ಜೈಲಿಗೆ ಹೋದರು, ಅಲ್ಲಿಂದ ಆಮ್ ಆದ್ಮಿ ಪಾರ್ಟಿಯ ಆರ್ಗನೈಸೇಷನ್ ಮತ್ತು ಆಮ್ ಆದ್ಮಿ ಪಾರ್ಟಿಯ ಅಡ್ಮಿನಿಸ್ಟ್ರೇಷನ್ ಎರಡೂ ಡಿರೇಲ್ ಆಗ್ತಾ ಬಂತು. ನಿಮಗೆ ಆಮೇಲೆ ಪ್ರತಿಯೊಂದು ಚುನಾವಣೆಯಲ್ಲೂ ಕೂಡ ಒಂದು ಹೊಸ ವಿಷಯ ಜನರಿಗೆ ಬೇಕಾಗತ್ತೆ. ನೀವು 2013ರಲ್ಲಿ ಏನಂತ ಬಂದ್ರಿ, ಭ್ರಷ್ಟಾಚಾರದ ವಿರುದ್ಧ ಅಂತ ಬಂದ್ರಿ. ಇವತ್ತು ಬಸವರಾಜ್ ಅವರು ಏನು ಹೇಳ್ತಿದ್ರು, ಭ್ರಷ್ಟಾಚಾರದ ವಿರುದ್ಧ ನಾವೊಂದು ರೋಲ್ ಮಾಡೆಲ್ ಸೆಟ್ ಮಾಡಿದ್ವಿ ಅಂತ ಹೇಳಲಿಲ್ಲ ಅವರು. ನಾವು ಈ ದೇಶಕ್ಕೆ ಗ್ಯಾರಂಟಿಗಳನ್ನು ಕೊಟ್ವಿ, ಆ ಗ್ಯಾರಂಟಿಗಳನ್ನು ಪೊಲಿಟಿಕಲ್ ಪಾರ್ಟಿಗಳು ತೆಗೆದುಕೊಂಡು ಹೋಗ್ತಿದ್ದಾರೆ ಅಂತ. ಯುವರ್ USP ವಾಸ್ ಯು ಆರ್ ಆ್ಯಂಟಿ ಕರಪ್ಷನ್ ಫೋರ್ಸ್, ಯು ಆರ್ ಆ್ಯಂಟಿ ಕರಪ್ಷನ್ ಕ್ರುಸೈಡರ್ ಅನ್ನುವ ರೀತಿಯಲ್ಲಿ. ನಾನು ಅರವಿಂದ್ ಕೇಜ್ರಿವಾಲ್ರನ್ನು 2009-10ರಲ್ಲಿ ಇಂಡಿಯಾ ಹ್ಯಾಬಿಟೇಟ್ ಸೆಂಟರ್ನಲ್ಲಿ ನಾನು ಜಸ್ಟಿಸ್ ಸಂತೋಷ್ ಹೆಗ್ಡೆ ಅವ್ರ ಜೊತೆಗೆ ಹೋಗಿದ್ದೆ. ಅರವಿಂದ್ ಕೇಜ್ರಿವಾಲ್ರ ಭಾಷಣವೇ ಒಂದು ರೀತಿಯಾಗಿರ್ತಕ್ಕಂಥ, ಅಂದರೆ ನೀವೊಂದು ಯುವಕರಿದ್ದಾಗ ಒಂದು ರೀತಿಯಾಗಿರ್ತಕ್ಕಂಥ ಕ್ರಾಂತಿಕಾರಿ ವಿಚಾರಗಳನ್ನು ಹೇಳ್ತಾ ಇದ್ರು. ಬಟ್ ವೆನ್ ಹಿ ಬಿಕೇಮ್ ಚೀಫ್ ಮಿನಿಸ್ಟರ್ ಅದನ್ನು ರೆಪ್ಲಿಕೇಟ್ ಮಾಡಲಿಕ್ಕೆ ಅವ್ರಿಗೆ ಸಾಧ್ಯ ಆಗಲಿಲ್ಲ. ಹೀಗಾಗಿ 2015ರಲ್ಲಿ ಸರಿ ಗ್ಯಾರಂಟಿ ಕೊಟ್ಟು ಗೆದ್ದರು. 2020ರಲ್ಲಿ ಮಹಿಳಾ ಮತದಾರರು ಅತಿ ಹೆಚ್ಚು ವೋಟ್ ಮಾಡಿದರು, ಫ್ರೀ ಬಸ್ ರೈಡ್ ಕೊಡ್ತೀವಿ ಅನ್ನುವ ಕಾರಣಕ್ಕೋಸ್ಕರ ಗೆದ್ದರು. ಮತ್ತು 2025ರ ಹತ್ರ ಬರ್ತಾ ಬರ್ತಾ ಗ್ಯಾರಂಟಿಗಳನ್ನು ಎಲ್ಲವನ್ನ ಕೊಟ್ಟಿಯಾಗಿತ್ತು. ಆ ಕಾರಣದಿಂದ ಜನ ನಿಮ್ಗೆ ವೋಟ್ ಮಾಡ್ತಾ ಇಲ್ಲ. ಆದರೆ ನಿಮಗೆ MLAಗಳ ಆ್ಯಂಟಿ ಇನ್ಕಂಬನ್ಸಿ, MCDಗಳಲ್ಲಿ ನೀವು ಅಧಿಕಾರ ಹಿಡಿದಿದ್ರಿ. ಮಹಾನಗರ ಪಾಲಿಕೆಯ ಅಧಿಕಾರ ಅರವಿಂದ್ ಕೇಜ್ರಿವಾಲ್ರ ಕುರ್ಚಿಯನ್ನು ಕಸಿದುಕೊಂಡಿದೆ ಅಂತ ನನಗನ್ಸುತ್ತೆ. ಯಾಕಂದರೆ ಮಹಾನಗರ ಪಾಲಿಕೆಯಲ್ಲಿ ನೀವು ಆಳ್ವಿಕೆಯನ್ನು ನಡೆಸಬೇಕಾದ್ರೆ ನೀವು ಮೊದಲು ಕಸ ಕಡ್ಡಿಯ ವಿಲೇವಾರಿಯನ್ನು ಸರಿಯಾಗಿ ಮಾಡಬೇಕು, ನೀವು ನೀರಿನ ಟ್ಯಾಂಕರ್ ಮಾಫಿಯಾನ ಕಂಟ್ರೋಲ್ ಮಾಡಬೇಕು. ಅದನ್ನು ಯಾವುದನ್ನೂ ಕೂಡ ಅರವಿಂದ್ ಕೇಜ್ರಿವಾಲ್ರಿಗೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಮತ್ತು ಒಂದು ರೀತಿಯಾಗಿರ್ತಕ್ಕಂಥ 2013ರಿಂದ 3 ವಿಧಾನಸಭಾ ಚುನಾವಣೆಗಳಲ್ಲಿ ಅವ್ರಿಗೆ ಯಾವ ರೀತಿಯಾಗಿರ್ತಕ್ಕಂಥ ಒಂದು ವೋಟ್ ಬ್ಯಾಂಕ್ ಜೊತೆಗೆ ನಿಲ್ತಾ ಇತ್ತು. ನಾನು ಜಾತೀಯ ವೋಟ್ ಬ್ಯಾಂಕ್ ಹೇಳ್ತಾ ಇಲ್ಲ, ಅತಿ ಬಡವರು, ಮಧ್ಯಮ ವರ್ಗಗಳು, ಕೆಳ ಮಧ್ಯಮ ವರ್ಗ, ಮತ್ತು ಈಗ ನೋಡಿ ದಲಿತರಲ್ಲಿ, ಮುಸ್ಲಿಮರಲ್ಲಿ, ಸಿಖ್ರಲ್ಲಿ ಬೇರೆ ಆಲ್ಟರ್ನೇಟಿವ್ ಇಲ್ಲ. ಅರವಿಂದ್ ಕೇಜ್ರಿವಾಲ್ ಮುಖ್ಯಮಂತ್ರಿ ಅಂತಕ್ಕಂಥದ್ದಿತ್ತು. ಆದರೆ ನಿಮ್ಗೆ ಡಿಸ್ಮ್ಯಾಂಟ್ಲಿಂಗ್ ಪ್ರೊಸೆಸ್ ಶುರು ಆದಾಗ ಈಗ ಜಾಟ್ ಬಾಹುಳ್ಯ ಕ್ಷೇತ್ರಗಳನ್ನ ನಾವು ನೋಡಿದ್ದೀವಿ. ಫಾರ್ ಎಕ್ಸಾಂಪಲ್ ಗಾಜಿಯಾಬಾದ್ನಿಂದ ಹಿಡಿದು ನೋಯ್ಡಾ, ಫರೀದಾಬಾದ್, ಗುರ್ಗಾಂವ್ ಈ ಎಲ್ಲ ಭಾಗಗಳ ಔಟರ್ ರಿಂಗ್ ರೋಡ್ನಲ್ಲಿ ನೀವು ನೋಡಿದರೆ BJP ಭರ್ಜರಿ ಗೆಲುವನ್ನು ದಾಖಲಿಸ್ತಾ ಇದೆ. ಸಿಖ್ ಬಾಹುಳ್ಯ ಮತ್ತು ಮುಸ್ಲಿಂ ಬಾಹುಳ್ಯ ಪ್ರದೇಶಗಳಲ್ಲಿ ಸ್ವಲ್ಪ ಮಟ್ಟಿಗೆ ಆಮ್ ಆದ್ಮಿ ಪಾರ್ಟಿ ತನ್ನ ಹೋಲ್ಡನ್ನು ಉಳಿಸ್ಕೊಂಡಿದ್ದು ಬಿಟ್ಟರೆ ಬಹುತೇಕ ದಲಿತ ಕ್ಷೇತ್ರಗಳಲ್ಲಿ 12 ದಲಿತ ಕ್ಷೇತ್ರಗಳಿವೆ, 9 ಕ್ಷೇತ್ರಗಳನ್ನು BJP ಗೆದ್ದುಕೊಳ್ತಾ ಇದೆ. ಯಾಕಂದರೆ 17% ದಲಿತರಿದ್ದಾರೆ, 13% ಮುಸ್ಲಿಮರಿದ್ದಾರೆ, 5% ಸಿಖ್ ಇದ್ದಾರೆ. ಅದನ್ನು ಹೊರತುಪಡಿಸಿದ ವೋಟ್ ಬ್ಯಾಂಕ್ ಏನಿತ್ತು ಅದು ಬಹಳ ಬೇಗನೆ ಸ್ಲೈಡ್ ಡೌನ್ ಸ್ಟಾರ್ಟ್. ಬಾಹುಳ್ಯದ ಕ್ಷೇತ್ರಗಳಲ್ಲೂ ಬಿಜೆಪಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಅದು ನಾನ್ ಮುಸ್ಲಿಂ ಕನ್ಸಾಲ್ಟೇಷನ್ ಕಳೆದ ಬಾರಿಯ ದಂಗೆಗಳ ಕಾರಣದಿಂದ ಕೆಲ ಕ್ಷೇತ್ರಗಳಲ್ಲಿ ಆಗಿದೆ. ಆದರೂ 8ರಿಂದ 10ರಲ್ಲಿ 6 ಸೀಟ್ಗಳನ್ನು ಆಮ್ ಆದ್ಮಿ ಪಾರ್ಟಿ ತನ್ನ ಬಳಿ ಉಳಿಸ್ಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. ಕೆಲವು ಈಗ ಓಖ್ಲಾ, ನೀವು ಆಗ ಹೇಳ್ತಾ ಇದ್ರಿ ಮುಸ್ತಫಾಬಾದ್, ಈ ಕ್ಷೇತ್ರಗಳಲ್ಲಿ BJP ಗೆದ್ದದ್ದು ಬಿಟ್ಟರೆ ಉಳಿದ ಕ್ಷೇತ್ರಗಳಲ್ಲಿ ಆಮ್ ಆದ್ಮಿ ಪಾರ್ಟಿ ತನ್ನ ಹೋಲ್ಡನ್ನು ಉಳಿಸ್ಕೊ. ನನಗನ್ಸುತ್ತೆ ಇದು ಟೇಕ್ ಅವೇ ಏನು ಅಂತಂದರೆ, ಒಂದು ಆಮ್ ಆದ್ಮಿ ಪಕ್ಷದ ಡಿಸ್ಮ್ಯಾಂಟ್ಲಿಂಗ್ ಪ್ರೊಸೆಸ್ ಯಾಕೆ ಬೇಗ ಶುರು ಆಯಿತು ಅಂದರೆ, ಬೇರೆ ಪಕ್ಷಗಳಿಗೂ ಆಮ್ ಆದ್ಮಿ ಪಕ್ಷಕ್ಕಿರೋ ವ್ಯತ್ಯಾಸ ನೋಡಿ. ಕಾಂಗ್ರೆಸ್ಗೆ ಒಂದು ಜಾತೀಯ ವೋಟ್ ಬ್ಯಾಂಕ್ ನಿಶ್ಚಿತವಾಗಿರುತ್ತೆ, BJPಗೆ ಹಿಂದುತ್ವದ ವೋಟ್ ಬ್ಯಾಂಕ್ ಕೋರ್ ಆಗಿರುತ್ತೆ. ಆ ವೋಟ್ ಬ್ಯಾಂಕ್ ನಿಮ್ಗೆ ಎಷ್ಟೇ ಬೇಸರ ಇದ್ರೂ ವಾಪಸ್ ಹೋಗಲ್ಲ. ಆದರೆ ಆಮ್ ಆದ್ಮಿ ಪಾರ್ಟಿಗೆ ಕೋರ್ ಬೇಸ್ ವಾಸ್ ಮಿಡಲ್ ಕ್ಲಾಸ್. ಆದರೆ ಆ ಮಿಡಲ್ ಕ್ಲಾಸ್ ಆಮ್ ಆದ್ಮಿ ಪಾರ್ಟಿಯ ಡಿಸ್ಮ್ಯಾಂಟ್ಲಿಂಗ್ ಪ್ರೊಸೆಸ್ಗೆ ದೊಡ್ಡ ಮಟ್ಟದ ಏಟನ್ನು ಕೊಟ್ಟಿದೆ ಅಂತ ನನಗನ್ಸುತ್ತೆ. ಆ ಮಿಡಲ್ ಕ್ಲಾಸನ್ನು ಹೋಲ್ಡ್ ಮಾಡದೇ ಇರೋದು ಈಗ ಆ್ಯಕ್ಚುಲಿ ಇವತ್ತಿನ ರಿಸಲ್ಟ್ ನಂತರ ಅರ್ಥ ಆಗುತ್ತೆ.
ಜುಲೈನಲ್ಲಿ ಕನ್ಸಂಪ್ಷನ್ ಸೈಕಲ್ ಇದ್ದಾಗ 12 ಲಕ್ಷದ ರಿಬೇಟ್ ಕೊಡೋದ ಮೋದಿ ಸರ್ಕಾರ ಯಾಕೆ ಫೆಬ್ರವರಿ 1ನೇ ತಾರೀಕು ಬಜೆಟ್ನಲ್ಲಿ ಮಿಡ್ಲ್ ಕ್ಲಾಸ್ಗೆ ಸಾಪ್ಸ್ಗಳನ್ನು ಕೊಡ್ತು ಅಂತಕ್ಕಂಥದ್ದು ದಟ್ ವಾಸ್ ಕಾನ್ಸಂಟ್ರೇಟಿಂಗ್ ಆನ್ ದಿಲ್ಲಿ ರಿಸಲ್ಟ್ಸ್ ಅಂತ ಅನಿಸುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.